ಹೊಸ ವರ್ಷ, ಹೊಸ ಹಾರಾಟ ಮತ್ತು ಬಾಹ್ಯಾಕಾಶದಲ್ಲಿ ಹೊಸ ಆರಂಭ. ಭಾರತವು ತನ್ನ 2026ರ ಬಾಹ್ಯಾಕಾಶ ಕ್ಯಾಲೆಂಡರ್ ಅನ್ನ ವಿಶ್ವಾಸಾರ್ಹ ಹೆಸರಿನೊಂದಿಗೆ ಪ್ರಾರಂಭಿಸಿದೆ. ಇಸ್ರೋದ ವರ್ಕ್ಹಾರ್ಸ್ ರಾಕೆಟ್ ಆದ PSLV C-62 ಶ್ರೀಹರಿಕೋಟಾದಿಂದ ಉಡಾವಣೆಗೊಂಡಿದೆ. ಈ ಕಾರ್ಯಾಚರಣೆಯೊಂದಿಗೆ ಭಾರತವು ತನ್ನ 3ನೇ ಕಣ್ಣನ್ನ ಬಾಹ್ಯಾಕಾಶಕ್ಕೆ ಕಳಿಸಿದೆ. ಇದರ ಹೆಸರು ಅನ್ವೇಷ. ಆದ್ರೆ ಕೊನೆಯ ಹಂತದಲ್ಲಿ ಸಮಸ್ಯೆ ಎದುರಾಗಿದ್ದು ಇಸ್ರೋ ತಂಡ ಟೆನ್ಷನ್ ನಲ್ಲಿ ಮುಳುಗಿದೆ. PSLV C-62 ಕೂಡ ವಿಶೇಷವಾಗಿದೆ, ಏಕೆಂದರೆ ಇದು 2026ರ ಭಾರತದ ಮೊದಲ ಕಕ್ಷೆಯ ಬಾಹ್ಯಾಕಾಶ ಕಾರ್ಯಾಚರಣೆಯಾಗಿದೆ. ಇದು ಚಂದ್ರಯಾನ 1, ಮಂಗಳಯಾನ ಮತ್ತು ಆದಿತ್ಯ L1 ನಂತಹ ಐತಿಹಾಸಿಕ ಕಾರ್ಯಾಚರಣೆಗಳನ್ನ ಉಡಾವಣೆ ಮಾಡಿದ ಅದೇ ರಾಕೆಟ್ ಆಗಿದೆ. ಇದು ಜಗತ್ತು ನಂಬುವ ಅದೇ ವ್ಯತ್ಯಾಸವಾಗಿದೆ. ಈ ರಾಕೆಟ್ ತನ್ನೊಂದಿಗೆ ಉಪಗ್ರಹವನ್ನ ಮಾತ್ರವಲ್ಲದೆ ಭಾರತದ ವೈಜ್ಞಾನಿಕ ನಿರಂತರತೆ ಮತ್ತು ತಾಂತ್ರಿಕ ವಿಶ್ವಾಸವನ್ನ ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ.